ನಾವು ನಿನ್ನೆ ಭಗವಂತನ ಸ್ಥಾನವನ್ನು ಹೋಗಿ ಸೇರ್ತಾರೆ ಅಂತ ಹೇಳುವಾಗ ಆ ಸ್ಥಾನದ ಬಗೆಗೆ ವೇದದ ಮಂತ್ರದ ಯಥಾವತ್ತಾದ ನಿರೂಪಣೆಯನ್ನ ಈ ಪುರಾಣದಲ್ಲಿ ವ್ಯಾಸರು ಪರಾಶರರ ಮೂಲಕ ಹೇಗೆ ಪರಿಚಯಿಸಿದ್ದಾರೆ ಅನ್ನುವುದು ಗೊತ್ತಾಗುತ್ತೆ. ಹಾಗಾಗಿ ಈ ಪುರಾಣವನ್ನ ನಮ್ಮ ಗುರುಗಳು ಬನ್ನಂಜೆ ಗೋವಿಂದಾಚಾರ್ಯರು ಅದನ್ನ ಕನ್ನಡಕ್ಕೆ ಅನುವಾದ ಮಾಡುವಾಗ ಅದಕ್ಕೆ ಕೊಟ್ಟ ಹೆಸರೇ ಬಹಳ ಸ್ವಾರಸ್ಯಕರವಾದದ್ದು. ಬಹುಶಃ ಯಾರು ವಿಷ್ಣು ಪುರಾಣ ಕನ್ನಡ ಅನುವಾದ ಅಂತ ಇಷ್ಟೇ ಹಾಕ್ತಿದ್ರು. ಆದರೆ ಇಡೀ ಒಂದು ಪುರಾಣದ ಹಿರಿಮೆಯನ್ನ, ಪರಿಚಯವನ್ನ, ಸಾರವನ್ನ, ಅದರ ವಿಷಯದ ಎತ್ತರವನ್ನ ಅವರ ಶೀರ್ಷಿಕೆಯಿಂದಲೇ ಅವರು ತೋರಿಸಿ ಪರಾಶರರು ಕಂಡ ಪರತತ್ವ, ಪರಾಶರ ಕಂಡ ಪರತತ್ವ ಅನ್ನುವ ಶಬ್ದದ ಮೂಲಕ, ಅದು ತತ್ವ ಅಂದ್ರೆ ವೇದದಿಂದ ಪ್ರತಿಪಾದ್ಯವಾದದ್ದು. ಈ ವೇದಗಳಲ್ಲಿ ಹೇಳಿದ ಸಾರವನ್ನ ಈ ಸಾಲುಗಳಲ್ಲಿ ತುಂಬಿಟ್ಟಿದ್ದಾರೆ. ಇದು ಒಂದು ಕಡೆ ಅಲ್ಲ, ಇಲ್ಲಿ ಸ್ಪಷ್ಟವಾಗಿ ಆ ಶಬ್ದ ಇದೆ. ಅದರಿಂದಾಗಿ ನಾನು ಇಲ್ಲಿ ಅದರ ನಿರೂಪಣೆಯನ್ನ ನೆನಪಿಸ್ತಾ ಇದ್ದೇನೆ. ತುಂಬ ಕಡೆ ಕೆಲವು ಸಾಲುಗಳು ಒಂದೊಂದು ತುಂಡು ತುಂಡು ವೇದದ ಮಂತ್ರ ಅಥವಾ ಒಂದು ಪ್ರಮೇಯವನ್ನ ಎತ್ತಿಕೊಂಡು ಹೇಳುವಂತಹ ವಿಶಿಷ್ಟವಾದ ತಂತ್ರ ಪುರಾಣಗಳಲ್ಲಿ ವಿಸ್ತಾರವಾಗಿ ತುಂಬಿದೆ. ಹಾಗಾಗಿ ಈ ಭಾರತವನ್ನು, ಪುರಾಣವನ್ನು ಓದಿದಾಗ ನಮಗೆ ಭಗವಂತನ ಪರಿಜ್ಞಾನ ಬರಲಿಕ್ಕೆ ಏನ್ ಬೇಕೋ ಅದು ಎಲ್ಲವೂ ತುಂಬಿದೆ ಅನ್ನೋದು ಈ ಶ್ಲೋಕಗಳ ಸಾಕ್ಷಿಯಿಂದ ನಮಗೆ ಅರ್ಥ ಆಗುತ್ತೆ. ಇದನ್ನ ನಿತ್ಯದಲ್ಲಿ ಪಾರಾಯಣನು ಮಾಡಬಹುದು. ಇವತ್ತಿನ ಸಾಲಿನಿಂದ ಹೇಳುವ ಶ್ಲೋಕಗಳನ್ನ ಒಂದು ವೇದಾಧ್ಯಾಯವನ್ನೇ ಪಾರಾಯಣ ಮಾಡಿದ ಪುಣ್ಯವೂ ಇದೆ. ಅದರ ಆ ಅರ್ಥವು ಅತ್ಯಂತ ಸರಳವಾಗಿ ತೆರ್ಕೊಳ್ಳುತ್ತೆ. ನಾವು ವೇದದಲ್ಲಿ ವಿಷ್ಣು ಸೂಕ್ತದಲ್ಲಿ ತದ್ವಿಷ್ಣು ಪರಮಂ ಪದಂ ಸದಾ ಪಶ್ಯಂತಿ ಸೂರಯ ಅನ್ನುವ ಇಡೀ ವಿಷ್ಣು ಸೂಕ್ತದ ಬೇರೆ ಬೇರೆ ಮುಖಗಳನ್ನ ಇಲ್ಲಿ ಅಪುಣ್ಯ ಪುಣ್ಯೋ ಪರಮೇ ಕ್ಷೀಣಾಶೇಷಾಪ್ತಿ ಹೇತವ ಯತ್ರ ಗತ್ವಾ ನ ಶೋಚಂತಿ ತದ್ವಿಷ್ಣೋ ಪರಮಂ ಪದಂ. ಪುಣ್ಯ ಅಪುಣ್ಯ ಇದೆರಡೂ ಪರಮ ಆಗಬೇಕು ಅಂತ. ಪುಣ್ಯ ಪಾಪೇ ವಿಧೂಯ ನಿರಂಜನ ಪರಮಂ ಸಾಮ್ಯಮುಪೈತಿ ಅಂತ ಉಪನಿಷತ್ತು ಹೇಳಿದ ಮಾತು, ವೇದಗಳು ಉಸಿರಿದ ಮಾತು. ಅದನ್ನೇ ಇಷ್ಟು ಸ್ಪಷ್ಟವಾಗಿ ಪುಣ್ಯಗಳೆರಡನ್ನೂ ತೊರೆದು, ಅಲ್ಲರಿ ಪುಣ್ಯ ತೊರೆಯುವುದು ಹೇಗೆ ಅನ್ನೋದಕ್ಕೆ ಆಚಾರ್ಯರು ಬಿಡಿಸಿ ಹೇಳಿದ್ದಾರೆ ಗೀತಾ ಭಾಷ್ಯಾದಿಗಳಲ್ಲಿ. ಪುಣ್ಯದಲ್ಲಿ ಎರಡು ಮುಖ. ಒಂದು ಅವನ ಆತ್ಮ ಸಾಧನೆಗೆ ಅನುಕೂಲಕರವಾದ ಪುಣ್ಯ, ಇನ್ನೊಂದು ಆತ್ಮ ಸಾಧನೆಗೆ ತೊಡಕಾಗಿ ಲೋಕದ ಸುಖವನ್ನ ಉಣಿಸುವ ಪುಣ್ಯ. ಅದು ಎರಡನ್ನೂ ನಾವು ಬೇಕು ಅಂತ ಇಟ್ಕೊಂಡ್ರೆ ಮತ್ತೆ ಮತ್ತೆ ಆ ಅನಿಷ್ಟ ಪುಣ್ಯ ನಮ್ಮನ್ನ ಭೌತಿಕವಾದ ಪ್ರಪಂಚದ ಕಡೆಗೆ ತಿರುಗಿಸಿ ಬಿಡುವ ಸಾಧ್ಯತೆಗಳಿವೆ. ಆದ್ರೆ ಬಯಸದೇ ಆ ಪುಣ್ಯ ಅನಿಷ್ಟವಾದದ್ದು ತುಂಬಿಕೊಂಡಿದೆ ಅಂದಾಗ ಹಿರಿಯರು ಬಹಳ ಜನ ತಮ್ಮ ಪ್ರಾರಬ್ಧ ಮುಗಿಯುವ ತನಕ, ಆ ಅನಿಷ್ಟ ಪುಣ್ಯವನ್ನು ಕಳ್ಕೊಳ್ಳುವ ತನಕ ಇಲ್ಲೇ ಭಕ್ತರಿಗೆ ಅವರು ಬೇಡಿದ ಇಷ್ಟಾರ್ಥಗಳನ್ನ ಈಯುತ್ತಾ ಅದನ್ನೇ ಭಗವಂತನ ಸೇವೆ ಅಂತ ಮಾಡ್ತಾ, ಅದರಿಂದ ತನಗೇನನ್ನು ಬಯಸದೆ ಕೇವಲ ಭಗವಂತನಲ್ಲಿ ಭಕ್ತಿಯನ್ನ, ಆ ಭಗವಂತನಲ್ಲಿ, ಆ ಭಕ್ತನಲ್ಲಿ ಭಕ್ತಿಯನ್ನ ಇನ್ನೂ ತುಂಬಬಹುದಾದ, ಅಂದ್ರೆ ಅವನು ಅಂತದ್ದು ಕೇಳಿದ್ದ ಅಂದ್ರೆ ಅವನು ಲೌಕಿಕ ಫಲವನ್ನೇ ಕೇಳಿದ್ರೆ ಅಷ್ಟನ್ನೇ ಕೇಳಿ ಸುಮ್ಮನಾಗ್ತಾರೆ. ದೀಪ ಸಂಯೋಜನಾ ಜ್ಞಾನಂ ಅಂತ ರಾಘವೇಂದ್ರ ಸ್ತೋತ್ರದಲ್ಲಿ, ರಾಘವೇಂದ್ರ ಗುರುಗಳ ಮುಂಭಾಗದಲ್ಲಿ, ಅಂದ್ರೆ ಅದು ಮಧ್ವರಿಗೂ ಕೃಷ್ಣನಿಗೂ ಸಲ್ಲುವಂಥದ್ದೇ. ಅಂದ್ರೆ ಕೆಲವರಿಗೆ ಅದಕ್ಕಿಂತ ಹೆಚ್ಚಿನದ್ದು ಗೊತ್ತಿಲ್ಲ ಅಂತಾದಾಗಲೂ ಆ ಹೆಚ್ಚಿನ ಜ್ಞಾನವನ್ನ ಪಡೆಯುವ ಉದ್ದೇಶ ಇದ್ದಾಗ ಅವನ ಮನಸ್ಸಿನಲ್ಲಿ ಇನ್ನೂ
ತಿಳಿಯಾಗಬೇಕು ಅಂತನ್ನುವ ಅಪೇಕ್ಷೆ ಇದ್ದದ್ದಾದರೆ ಕೆಲವೆಲ್ಲ ಗೊಂದಲ ಇದೆ, ಹೇಗೆ ಅರ್ಥ ಮಾಡಿಕೊಳ್ಬೇಕು ಅಂತ ನಿರಂತರ ಒಳಗಿನ ಕುತೂಹಲದ ಕಣ್ಣು ಆತನನ್ನು ಕೆಣಕ್ತಾ ಇದ್ರೆ, ಆವಾಗ ದೇವರ ಮುಂದೆ, ಗುರುಗಳ ಮುಂದೆ ಒಂದು ದೀಪವನ್ನು ಹಚ್ಚಿ ಸತ್ಯವನ್ನ ನನಗೆ ಅರಿವಾಗಿಸಿ ಅಂತ ಕೇಳಿದಾಗ ಅವರು ತಮ್ಮ ಅನಿಷ್ಟ ಪುಣ್ಯದಿಂದಲೂ ಕೂಡ ಈತನಿಗೆ ಇಷ್ಟವಾಗುವ ಪುಣ್ಯವನ್ನು ಸಂಪಾದಿಸಲಿಕ್ಕೆ ಬೇಕಿರುವಂತಹ ಮಾನಸಿಕ ಸ್ಥೈರ್ಯವನ್ನು, ಧೈರ್ಯವನ್ನು, ಧೃತಿಯನ್ನು ಕೂಡ ಒದಗಿಸ್ತಾರೆ. ಯಾರು ಆ ರೀತಿ ಅನಿಷ್ಟ ಪುಣ್ಯವನ್ನು ಮತ್ತು ಪಾಪಗಳನ್ನು ಕಳೆದುಕೊಂಡು ಕ್ಷೀಣಾಶೇಷಾಪ್ತಿ ಹೇತವಃ, ಅಶೇಷವನ್ನೂ ಕ್ಷೀಣವಾಗಿಸಿಕೊಳ್ತಾರೆ. ಪಾಪಗಳ ಅಥವಾ ಪ್ರಾರಬ್ಧ ಕರ್ಮಗಳ ಎಲ್ಲವನ್ನೂ ಕೂಡ ಕೊನೆಗೊಳಿಸಿ ಭಗವಂತನನ್ನು ಪಡೆಯುವುದಕ್ಕೆ ಬೇಕಿರುವಂತಹ ಸಾಧನಗಳನ್ನ, ಭಕ್ತಿ, ಜ್ಞಾನ, ವೈರಾಗ್ಯಗಳನ್ನೆಲ್ಲ ಹೆಚ್ಚಿಸಿಕೊಂಡು ಯತ್ರ ಗತ್ವಾ ನ ಶೋಚಂತಿ, ಅಂತಹ ಜ್ಞಾನಿಗಳು ಎಲ್ಲಿಗೆ ಹೋದರೆ ಮತ್ತೆ ವ್ಯಥೆ ಪಡುವುದಿಲ್ಲವೋ ಅಂತಹ ಸ್ಥಳ ತದ್ವಿಷ್ಣು ಪರಮಂ ಪದಂ. ಅಂದ್ರೆ ಒಂದು ಸರ್ತಿ ವೈಕುಂಠವನ್ನ ಪ್ರವೇಶಿಸಿದ ಅಂದ್ರೆ ಅದು ಚತುರ್ಮುಖನ ಲೋಕ, ಸತ್ಯಲೋಕ ಆದರೂ ಸರಿ, ಆ ಸ್ಥಳಗಳಲ್ಲಿ ಒಂದು ಬಾರಿ ಭಗವಂತನನ್ನು ಕಾಣುವ ಹಿನ್ನೆಲೆಯಲ್ಲಿ ಪ್ರವೇಶ ಮಾಡಿದ ಅಂದ್ರೆ ಮತ್ತೆ ಅವನಿಗೆ ವಾಪಸ್ಸು ಸಂಸಾರದಲ್ಲಿ ಶಾಶ್ವತವಾದ ಉಳಿಗಾಲ ಇಲ್ಲ. ಅಂದ್ರೆ ಶಾಶ್ವತವಾದ ಸ್ಥಿತಿ ಅದು ತುಂಬ ಕಷ್ಟ. ಎಷ್ಟೇ ಜಗತ್ತು ಪ್ರಳಯ ಆದರೂ ಕೂಡ ಮತ್ತೆ ಅವರನ್ನ ಮುಂದಿನ ಪ್ರಳಯಕ್ಕೆ ತಂದು ಬಿಡುತ್ತಾರೆ. ಅವರು ಪುಣ್ಯನೂ ಇಲ್ಲ, ಪಾಪವೂ ಇಲ್ಲ, ಅಥವಾ ಪುಣ್ಯವೂ ಇದೆ, ಪಾಪವೂ ಇದೆ, ಆದರೆ ಎರಡೂ ಅನಿಷ್ಟವೇ. ಆ ಅನಿಷ್ಟವಾದ ಪುಣ್ಯ ಪಾಪಗಳ ಬಲದಿಂದ ಮತ್ತೆ ಸಂಸಾರದಲ್ಲಿ ತಿರುಗ್ತಾರೆ. ಅವರಿಗೆ ಯಾವತ್ತೂ ಕೂಡ ಜಗದಗಲವನ್ನು ವ್ಯಾಪಿಸಿದ ವಿಷ್ಣುವಿನ ಪದ, ಆಕಾಶದಲ್ಲಿ ಭಗವಂತನ ನೆಲೆಯಲ್ಲಿ ಇರುವುದಕ್ಕೆ ಬೇಕಿರುವ ಅವಕಾಶ ಸಿಗುವುದಿಲ್ಲ. ಆದರೆ ಈ ಪುಣ್ಯಾಪುಣ್ಯಗಳನ್ನು ತೊರೆದ ಭಗವಂತನನ್ನು ಪಡೆಯಲಿಕ್ಕೆ ಬೇಕಿರುವ ಜ್ಞಾನಭಕ್ತಿ ವೈರಾಗ್ಯಗಳೆಂಬಂತಹ ಹೇತುಗಳನ್ನು, ಕಾರಣಗಳನ್ನು ಹೊತ್ತಂತಹ ಮಂದಿ ತಾವು ಎತ್ತರಕ್ಕೆ ಏರುವ ಬಯಕೆಯಿಂದ ಹತ್ತಿದಾಗ ಸಿಗುವಂತಹ ಭಗವಂತನ ಲೋಕವೇ ವಿಷ್ಣುಪದ, ಅಂದ್ರೆ ಆಕಾಶ ಅಂತ ಒಂದರ್ಥ. ಅದು ಸಿದ್ಧಿಯಾದಾಗ ಆಕಾಶದಲ್ಲಿ ಎಲ್ಲಿಗೆ ಬರಬೇಕು ಅನ್ನೋದು ಕೂಡ ಅದು ಅವನನ್ನ ಗೈಡ್ ಮಾಡುತ್ತೆ. ಆ ಮೂಲಕ ಅದು ಮತ್ತೆ ಸಂಸಾರಕ್ಕೆ ತಳ್ಳುವ ಪದ ಅಲ್ಲ, ಮತ್ತೆ ಭೌತಿಕವಾದ ಕಡೆಗೆ ಮನಸ್ಸನ್ನ ಸೆಳೆಯುವಂತಹ ರೀತಿಯ ಯಾವುದೇ ವಿಷಯಾಕರ್ಷಣೆ ಅವನ ಸುತ್ತ ಕಾಡುವುದಿಲ್ಲ. ಅಂತಹ ಸ್ಥಳ ತದ್ವಿಷ್ಣು ಪರಮಂ ಪದಂ. ಧರ್ಮಧ್ರುವಾದ್ಯಾಸ್ತಿಷ್ಠಂತಿ ಯತ್ರ ತೇ ಲೋಕ ಸಾಕ್ಷಿಣ ತಸ್ಮಾತ್ ತತ್ಸಾರ್ಷ್ಟ್ಯೋತ್ಪನ್ನ ಯೋಗರ್ಧಿ ತದ್ವಿಷ್ಣು ಪರಮಂ ಪದಂ. ಬಹಳ ಗಂಭೀರವಾದ ಅಂಶವನ್ನು ನಿರೂಪಣೆ ಮಾಡಿ, ಧರ್ಮ ಧ್ರುವಾದಿ ಯತ್ರ ತಿಷ್ಠಂತಿ, ಧ್ರುವ ಅನ್ನೋದು ಈ ಜಗತ್ತಿನ ಒಂದು ಉತ್ತರದ ತುದಿಯಲ್ಲಿ ಇರುವ ಭಗವಂತನ ಮನೆಯ ಕಡೆಗೆ ದಾರಿ ತೋರಿಸಲಿಕ್ಕಿರುವ ಹೆಬ್ಬಾಗಿಲಿನಂತೆ, ಶಿಂಶುಮಾರನ ಬಾಲದ ತುದಿಯಲ್ಲಿ ಆಗಸದಲ್ಲಿ ಅತ್ಯಂತ ಸ್ಥಿರವಾಗಿ ನೆಲೆಸುವಂತೆ ಇರುವ ಅದ್ಭುತವಾದ ಜಾಗದಲ್ಲಿ ಭಗವಂತನ ನೆನಪನ್ನ ಮಾಡ್ತಾ, ಧರ್ಮಧ್ರುವಾದಿ, ಇನ್ನೂ ಆದಿ ಶಬ್ದದಿಂದ ಇಂಥ ಅಪರೂಪದ ಗುಣಗಳೆಲ್ಲವೂ ಕೂಡ ಯತ್ರ ತಿಷ್ಠಂತಿ, ಎಲ್ಲಿ ನಿಲ್ಲುತ್ತೋ, ತೇ ಅಂತಹ ಲೋಕಸಾಕ್ಷಿಗಳಾದ, ಲೋಕಸಾಕ್ಷಿಣ ಅಂದ್ರೆ ಲೋಕಾನುಭವವನ್ನು ಪಡೆದ, ಲೋಕೃದರ್ಶನೆ ಒಳಗಣ್ಣಿನಿಂದಲೇನೆ ಭಗವಂತನನ್ನ ಕಾಣಬಲ್ಲ ಎಚ್ಚರವನ್ನು ಪಡೆದ ಮಂದಿ ತತ್ಸಾರ್ಷ್ಟ್ಯೋತ್ಪನ್ನ ಯೋಗರ್ಧಿ. ತತ್ ಸಾರ್ಷ್ಟಿ, ಈ ಮೋಕ್ಷಗಳಲ್ಲಿ ಸಾಲೋಕ್ಯ, ಸಾರೂಪ್ಯ,
ಸಾಯುಜ್ಯ, ಸಾಮೀಪ್ಯ. ಇಲ್ಲಿ ಸಾಷ್ಟಿ ಬರಲಿಲ್ವ ಅಂದ್ರೆ, ಸಾಷ್ಟಿ ಅನ್ನೋದು ಸಾಯುಜ್ಯದ ಪದಕ್ಕೆ ಇರುವ ಪರ್ಯಾಯ. ಸಾಯುಜ್ಯಾದಿ ವಿಶೇಷ ಸಂಪರ್ಕದಿಂದ ಉತ್ಪನ್ನವಾದ ಯೋಗಧಾರಣ ಶಕ್ತಿಯುಳ್ಳ ವ್ಯಕ್ತಿ ಎಲ್ಲಿ ಲೋಕಸಾಕ್ಷಿಗಳಾದಂತ, ಇನ್ನೊಂದು ಅರ್ಥದಲ್ಲಿ ಅಲ್ಲಿ ಗಮನಿಸಬೇಕಾದದ್ದು ಲೋಕಸಾಕ್ಷಿಗಳು ಅಂದ್ರೆ ಎಲ್ಲ ದಿಗ್ದೇವತೆಗಳು, ಎಲ್ಲ ನಮ್ಮನ್ನ ಇಲ್ಲಿ ತನಕ ಅಬ್ಸರ್ವ್ ಮಾಡ್ತಾ ಇದ್ದಂತಹ ಲೋಕ ಉಪಕಾರಕರಾದ ಹಿರಿಯರು, ಅದು ಸೂರ್ಯ ಇರ್ಬೋದು, ಚಂದ್ರ ಇರ್ಬೋದು, ನಕ್ಷತ್ರಗಳಿರ್ಬೋದು, ಇನ್ನು ಅನೇಕ ರೀತಿಯ ಭಾಗವತಾದಿ ಕೃತಿಗಳಿರ್ಬೋದು, ಅವೆಲ್ಲ ಲೋಕಸಾಕ್ಷಿಗಳು. ಅಂತಹ ಲೋಕಸಾಕ್ಷಿಗಳು ಯತ್ರ ಧರ್ಮಧ್ರುವಾದ್ಯಾಹ ತಿಷ್ಠಂತಿ, ಎಲ್ಲಿ ಧರ್ಮಧ್ರುವ ಅನ್ನೋದು ಆಕಾಶದ ತುತ್ತ ತುದಿಯಲ್ಲಿ ನೆಲೆಗೊಂಡಿದೆಯೋ ಅಲ್ಲಿಗೆ ಈ ಲೋಕಪಾಲಕರೆಲ್ಲ ಅನಾಯಾಸವಾಗಿ ಪ್ರವೇಶ ಮಾಡುತ್ತಾರೆ, ಕರ್ಕೊಂಡು ಹೋಗ್ತಾರೆ. ಅಲ್ಲಿಯ ಸ್ಥಾನಿಕರು ಕರ್ಕೊಂಡು ಹೋದಾಗ ಯೋಗರ್ಥಿ, ವೃದ್ಧಿ ಅಂದ್ರೆ ಎತ್ತರಕ್ಕೆ, ಸಮೃದ್ಧಿಯ ಕಡೆಗೆ ಏರಿಸುವ ಗುಣ. ಅಂತಹ ಯೋಗರ್ಥಿ, ಯೋಗ ಧಾರಣೆ ಮಾಡಿದಂತಹ ಸಾಧಕ ಸಜ್ಜನ, ತದ್ವಿಷ್ಣು ಪರಮಂ ಪದಂ, ಯೋಗರ್ಥಿಯಾದವನು. ಸಾಷ್ಟಿ ಅಂದ್ರೆ ಭಗವಂತನ ಕಣ್ಣಿನಿಂದ ನೋಡುವುದು, ಕಿವಿಯಿಂದ ಕೇಳುವುದು ಅಂದ್ರೆ ಎಷ್ಟು ತರದ ಜನ ಮೋಕ್ಷಕ್ಕೆ ಹೋಗೋರಿದ್ದಾರೆ, ಅಥವಾ ಎಷ್ಟೆಷ್ಟು ರೀತಿಯಲ್ಲಿ ಮೋಕ್ಷದ ಕಡೆಗೆ ಸಾಗುವ ದಾರಿಗಳಿವೆ ಅನ್ನುವುದನ್ನ ಈ ಪದ್ಯಗಳಲ್ಲಿ ನಿರೂಪಣೆ ಮಾಡ್ತಾ ಇದ್ದಾರೆ. ಯೋಗರ್ಥಿ ಅನ್ನೋದು ಸಾಧಕನಿಗೆ ವಿಶೇಷಣ. ಎಲ್ಲಿ ಲೋಕಸಾಕ್ಷಿಗಳಾದಂತಹ ಸಜ್ಜನರು ಧರ್ಮ ಧ್ರುವ ಎಲ್ಲ ಎಲ್ಲಿ ನೆಲೆಸಿದೆಯೋ, ಯತ್ರ ತಿಷ್ಠಂತಿ ತೇ ಲೋಕಸಾಕ್ಷಿಣಃ ಯತ್ರ ಧರ್ಮಾದ್ಯಾಹ ತತ್ರ ತಿಷ್ಠಂತಿ, ತತ್ಸಾರ್ಷ್ಟ್ಯೋತ್ಪನ್ನ ಯೋಗರ್ಥಿ. ಅವನ ಜೊತೆಗಿನ ಸಾಯುಜ್ಯದ ಸುಖದಿಂದ ಅನುಭವಿಸಿದ ಭಗವತ್ ಸಂಪರ್ಕದ ಮೂಲಕ ಅಭಿವೃದ್ಧಿಯನ್ನ, ಅಂತರಂಗದ ಎತ್ತರವನ್ನ ಅನುಭವಿಸಿದವನು ಆ ವಿಷ್ಣುವಿನ ಪದವನ್ನ ಹೊಂದುತ್ತಾನೆ. ತದ್ವಿಷ್ಣು ಪರಮಂ ಪದಂ ಯತ್ರೋತನೇತಂ ಪ್ರೋತಂಚ ಯದ್ಭೂತಂ ಸಚರಾಚರಂ ಭಾವ್ಯಂಚ ವಿಶ್ವಂ ಮೈತ್ರೇಯ ತದ್ವಿಷ್ಣು ಪರಮಂ ಪದಂ. ಇಡೀ ಜಗತ್ತನ್ನು ಯಾರು ಓತಪ್ರೋತವಾಗಿ, ಅಂದ್ರೆ ಈ ಹೆಣೆಯುವುದನ್ನ, ಹಗ್ಗ ಹೆಣೆಯುವುದು, ಜಡೆ ಹೆಣೆಯುವುದು, ಒಂದರ ಒಳಗೆ ಒಂದು ಹೇಗೆ ಸೇರಿಕೊಳ್ಳುತ್ತೋ ಹಾಗೆ ಇಡೀ ಜಗತ್ತಿನ ಪಂಚಭೂತಗಳು, ಪಂಚ ತನ್ಮಾತ್ರೆಗಳು, ಪಂಚ ಇಂದ್ರಿಯಗಳ ಜೊತೆಗಿನ ಸಂಪರ್ಕ ಎಲ್ಲವೂ ಕೂಡ ಒಂದನ್ನೊಂದು ಆಶ್ರಯಿಸಿಕೊಂಡು ಹಗ್ಗದಂತೆ ಹೆಣೆದುಕೊಂಡಂಥವುಗಳು. ಹಾಗೆ ಇಡೀ ಜಗತ್ತನ್ನ ಹೆಣೆದವನು ಯಾರು ಅಂದ್ರೆ ಸೂತ್ರೇ ಮಣಿಗಣ ಇವ, ಮಣಿಗಳ ರಾಶಿಯನ್ನು ಒಳಗೆ ಪೂಣಿಸಿಕೊಂಡಂತಹ ನೂಲು ಹೇಗೆ ಇಡೀ ಆಹಾರವನ್ನ ಧಾರಣೆ ಮಾಡುತ್ತೋ ಹಾಗೆ ಈ ಭಗವಂತನು ಕೂಡ ಎಲ್ಲದರ ಒಳಗೆ ಸೇರಿಕೊಂಡು ಯದ್ಭೂತಂ ಯಚ್ಚ ಭವ್ಯಂ ಯಚ್ಚ ಭಾವ್ಯಂ, ಭವ್ಯಂ ಭಾವ್ಯಂ ಭೂತಂ, ಮೂರು ಕಾಲಗಳ ಎಲ್ಲ ಕಾಲದ ವಸ್ತುಗಳನ್ನೆಲ್ಲ ತತ್ತತ್ ಸ್ವರೂಪದಲ್ಲಿ ನೆಲೆಗೊಳಿಸಿದಂತಹ ಪರಮಾತ್ಮನನ್ನು ನಾವು ಎಲ್ಲಿ ಕಾಣುತ್ತೇವೆ ಅಂದ್ರೆ ಅದು ಈ ಧ್ರುವನ ಸ್ಥಾನದ ಪಕ್ಕದಲ್ಲಿ, ಅದರ ಶಂಶುಮಾರದ ಬಾಲದ ತುದಿಯ ದಾರಿ ಇರುವಂಥದ್ದು, ಅದು ವಿಷ್ಣುವಿನ ಪದ ಅಂತ ಅನ್ನಿಸಿಕೊಳ್ಳುತ್ತೆ. ವಸುತಃ ಭಗವಂತ ಎಲ್ಲ ಕಡೆ ಇದ್ದಾನೆ. ಈಗಲೂ ನಮ್ಮ ಹೃದಯದಲ್ಲೇ ಭಗವಂತನನ್ನು ಕಂಡ್ರೆ ಅದೇ ವಿಷ್ಣು ಪದ. ವಿಷ್ಣು ಪದ ಅನ್ನೋದನ್ನ ಸ್ವಾರಸ್ಯವಾಗಿ ಬಳಸಿಕೊಳ್ಳುತ್ತಾರೆ. ಇಡೀ ವಿಶ್ವವು ಯಾರಲ್ಲಿ ನೆಲೆಗೊಂಡಿದೆಯೋ ಅವನು ವಿಷ್ಣು. ನಾವು ಆ ಎಲ್ಲ ಮುಖಗಳಿಂದಲೂ ಭಗವಂತನನ್ನ ಆಶ್ರಯಿಸಿಕೊಂಡಿದ್ದೇವೆ. ನಮಗೆ ಇಂಥ ಒಂದೇ ಸಂಗತಿಯಿಂದ ಸುಖ ಆಗುವುದು ಅಂತಿಲ್ಲ. ಅನೇಕ ರೀತಿಯಿಂದ ಭಗವಂತನ ಹತ್ತಿರಕ್ಕೆ
ಸಮೀಪಕ್ಕೆ ಸಾಗುವುದಕ್ಕೆ ಸಾಧ್ಯ ಇದೆ ಅನ್ನೋದನ್ನ ತಿಳಿಸಿ ಭಗವಂತನನ್ನ ಹೇಗೆ ತಿಳ್ಕೊಳ್ಬೇಕು ಅನ್ನೋದನ್ನ ಈ ಸಾಲು ಹೇಳುತ್ತೆ. ನೂಲು ಹೆಣೆದುಕೊಂಡಂತೆ ಇಡೀ ಜಗತ್ತನ್ನ ಭೂತಕಾಲದಲ್ಲಿಯೂ ಭವಿಷ್ಯತ್ ಕಾಲದಲ್ಲಿಯೂ ವರ್ತಮಾನದಲ್ಲಿಯೂ ಹೆಣೆದು ಯಾರು ನಿಂತಿದ್ದಾನೋ ಅವನ ಸ್ಥಳವನ್ನೇ, ಆ ಸ್ಥಾನವನ್ನೇ ವಿಷ್ಣು ಪದ ಅಂತ ಕರೀತಾರೆ. ತದ್ವಿಷ್ಣು ಪರಮಂ ಪದಂ. ಅದು ವಿಷ್ಣುವಿನ ಬಗ್ಗೆ ಪದ ಅಂದ್ರೆ ತಿಳಿಸುವಂತಹ ಒಂದು ಸಾಧನ. ಅವನನ್ನು ಹೀಗೆ ತಿಳ್ಕೊಳ್ಬೇಕು ಅನ್ನೋದು ಒಂದು. ಪದ ಅಂದ್ರೆ ಸ್ಥಾನ. ಈ ಈ ಎಲ್ಲವೂ ಕೂಡ ಎಲ್ಲಿ ನೆಲೆಸಿದೆಯೋ ಅವನೇ ವಿಷ್ಣು ಅಂತ. ಇನ್ನು ಅಂದ್ರೆ ಪದ್ಯತೆ ಇತಿ ಪದಂ, ಯಾವ್ದ್ರಿಂದ ತಿಳಿಲಿಕ್ಕೆ ಸಾಧ್ಯ ಆಗುತ್ತೋ ಅದು ಪದ. ಹಾಗಾಗಿ ಭಗವಂತನನ್ನು ತಿಳಿಲಿಕ್ಕೆ ಸಾಧ್ಯ ಆಗುದು ಅವನು ಎಲ್ಲ ಕಡೆ ನೆಲೆಸಿದ್ದಾನೆ ಅನ್ನುವ ಅನುಸಂಧಾನದಿಂದ. ಎಲ್ಲ ಕಾಲದಲ್ಲಿಯೂ ಎಲ್ಲದರ ಒಳಗೆಯೂ ನೂಲಿನಂತೆ ಹೆಣೆದುಕೊಂಡಿದ್ದಾನೆ ಅನ್ನುವುದು ನಿರಂತರ ಯಾರಿಗೆ ನೆನಪಾಗುತ್ತೋ ಅವನಿಗೆ ಆ ವಿಷ್ಣುವಿನ ಪದದ ಪರಿಚಯ ಉಂಟಾಗುತ್ತೆ. ದಿವೀವ ಚಕ್ಷುರಾತಂ ದಿವಿ ಈವ ಚಕ್ಷುರಾತ ತದ್ವಿಷ್ಣೋ ಪರಮಂ ಪದಂ ಅಂತ ವೇದ ಮಂತ್ರದ ಸಾಲನೆ ಯಥಾವತ್ತಾಗಿ ತಗೊಂಡ್ರು. ದಿವೀವ ಚಕ್ಷು ಆತತಂ ಯೋಗಿನಾಂ ತನ್ಮಯಾತ್ಮನಾಂ ವಿವೇಕ ಜ್ಞಾನ ದೃಷ್ಟಂಚ ತದ್ವಿಷ್ಣು ಪರಮಂ ಪದಂ. ತನ್ಮಯಾತ್ಮನಾಂ ಯೋಗಿನಾಂ ಚಕ್ಷು ದಿವೀವ ಆತತಂ. ಆಗಸದ ಮಧ್ಯದಲ್ಲಿ ನೆಲೆಸಿದ ಸೂರ್ಯ ಎಲ್ಲೆಡೆಗೂ ತನ್ನ ದೃಷ್ಟಿಯನ್ನ ಹಾಯಿಸಿ ಸಾಕ್ಷಿಯಾಗಿ ಹೇಗೆ ತಿಳಿಯಬಲ್ಲನೋ ಹಾಗೆ ಅವನಲ್ಲೇ ಮನಸ್ಸಿಟ್ಟಂತಹ ತನ್ಮಯಾತ್ಮನ, ಅವನ ಶರೀರದ ತುಂಬ ಅವನನ್ನೇ ತುಂಬಿಕೊಂಡಿದ್ದಾರೆ. ಮಂತ್ರಮಯವಾಗಿ ಅವನನ್ನು ಅನುಷ್ಠಾನ ಮಾಡಬಹುದು ಅಥವಾ ಜ್ಞಾನಮಯನಾಗಿ ಆತನನ್ನ ನೆನೆದು ಹೃದಯದಲ್ಲಿ ಹೊತ್ತುಕೊಳ್ಳಬಹುದು. ಅಂತಹ ತನ್ಮಯಾತ್ಮನ ಯೋಗಿನ ಯಥಾ ದಿವಿ ಚಕ್ಷು ಆತತಂ, ಹೇಗೆ ಮುಗಿಲ ಕಣ್ಣು ಆಗಸದಲ್ಲಿ ನೆಲೆಸಿದೆ ಅಂದ ಕಾರಣದಿಂದ ಎಲ್ಲೆಡೆ ಬೆಳಕು, ಅವನ ಬೆಳಕು ಎಲ್ಲ ಕಡೆಗೆ ಹರಿಯುವುದು ಒಂದು. ಆ ಬೆಳಕಿನಿಂದ ಉಳಿದವರಿಗೆಲ್ಲರಿಗೂ ಬೆಳಕಾಗಿ ಇಂಥ ಅದ್ಭುತವಾದ ದಾರಿಯನ್ನ ತೋರಿದ ಗುರುವಾಗಿ ಆತ ಮೆರೀತಾನೆ. ಯಾರಲ್ಲಿ ಅಂತಹ ಮುಗಿಲ ಕಣ್ಣಾಗಿ ಎತ್ತರಕ್ಕೆ ಏರುವಂತಹ ಸ್ಥಾನವನ್ನ ಕೊಡುವ ಸಾಧ್ಯತೆ ಇದೆಯೋ ಅಂತಹದ್ದು ಈ ವಿಷ್ಣು ಪದ, ತದ್ವಿಷ್ಣು ಪರಮಂ ಪದಂ. ಅಂತಹ ಸ್ಥಿತಿಯಲ್ಲಿ ಆತನನ್ನು ಎತ್ತರಕ್ಕೆ ಏರಿಸುವುದು ಇದೇ ವಿಷ್ಣು ಪದ. ವಿವೇಕ ಜ್ಞಾನ ದೃಷ್ಟಂಚ. ಯಾಕೆ ತನ್ಮಯಾತ್ಮನಾದವನ ಮನಸ್ಸಿನಲ್ಲಿ ಅಷ್ಟು ಸಲೀಸಾಗತ್ತೆ ಅಂದ್ರೆ ಯಾವುದು ಅಲ್ಲ ಅನ್ನೋದನ್ನ ಅವನಿಗೆ, ಯಾಕಂದ್ರೆ ಕತ್ತಲೆ ಅವನ ಹತ್ರ ಸುಳಿಯುವುದಿಲ್ಲ, ಅಜ್ಞಾನ ಅವನನ್ನ ಕಾಡುವುದಿಲ್ಲ. ಆದ್ರಿಂದಾಗಿ ವಿವೇಕ ಜ್ಞಾನ ದೃಷ್ಟಂ, ವಿವೇಕದ ಜ್ಞಾನದಿಂದ, ವಿವೇಕ ಅಂದ್ರೆ ಸರಿ ಯಾವುದು ತಪ್ಪ್ಯಾವುದು ಅಂತ ತಿಳಿಯುವ ಸಾಧ್ಯತೆ ಇರುವವನು. ವಿವೇಕ ಜ್ಞಾನ ದೃಷ್ಟಂ, ವಿವೇಕದ ಜ್ಞಾನದಿಂದ ಅಂದ್ರೆ ಇದು ಸರಿ ಇದೆಯೋ ತಪ್ಪಿದೆಯೋ ಅಂತ ತಿಳಿಯುವ ಸಾಮರ್ಥ್ಯದಿಂದ ಕೂಡಿದವನಾಗಿ ಯಾರು ಲೋಕದಲ್ಲಿ ಮೆರೀತಾನೋ ಅವನಿಗೆ ಸಿಗುವಂತಹ ಸ್ಥಾನ ತದ್ವಿಷ್ಣು